ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಜುಕೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯೊಳಗಡೆ ಗೆಸ್ಟ್ ಟೀಚರ್ ಮತ್ತು ಗೆಸ್ಟ್ ಲೆಕ್ಚರ್ ಹುದ್ದೆಗಳಿಗೆ ಬಹಳ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದರೆ ಅದರೊಳಗೆ ನಾನು ಕೂಡ ಅರ್ಜಿ ಸಲ್ಲಿಸಿದೆ. ಧಾರವಾಡ ಜಿಲ್ಲೆಯೊಳಗಡೆ ನಾನು ಒಂದು 4-5 ದಿನಗಳ ಹಿಂದೆ ಡೆಮೋ ಕೂಡ ಕೊಟ್ಟು ಬಂದಿದ್ದೆ. ಆ ಡೆಮೋ ಕೂಡ ಒಂದು ಸೆಲೆಕ್ಟ್ ಆಯಿತು. ಇನ್ನು ಮುಂದುವರೆದು ನನ್ನ ರಿಸಲ್ಟ್ ಯಾವಾಗ ಬಂತು ಮತ್ತು ನನ್ನ ಒಂದು ರ್ಯಾಂಕ್ ಎಷ್ಟಿದೆ ನಮ್ಮ ಜಿಲ್ಲೆಯೊಳಗಡೆ ಇಂಗ್ಲೀಷ್ ಒಂದು ಸಬ್ಜೆಕ್ಟ್ ಒಳಗಡೆ, ಅದೇ ರೀತಿಯಾಗಿ ಡೆಮೋದಲ್ಲಿ ನಾನು ಪಡೆದಂತಹ ಮಾರ್ಕ್ಸ್ ಎಷ್ಟದಾವ, ನನಗೆ ಯಾವ ಶಾಲೆ ಸಿಕ್ಕೈತಿ ಮತ್ತು ನಾನು ಶಾಲೆಗೆ ಹೋಗ್ತೀನ ಅಥವಾ ಇಲ್ಲ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡಲಿಕ್ಕೆ ಅಂತ ಕೇಳ್ತಾ ಇದ್ರೆ, ಅದ್ರ ಜೊತೆಗೆ ನಾನು ಹೋಗ್ತಾ ಇದ್ದರೆ ಯಾಕೆ ಹೋಗ್ತಾ ಇದ್ದೀನಿ, ಹೋಗ್ತಾ ಇಲ್ಲ ಅಂದರೆ ಯಾಕೆ ಹೋಗ್ತಾ ಇಲ್ಲ, ಮತ್ತು ನನ್ನ ಮುಂದಿನ ಒಂದು ಪ್ಲ್ಯಾನ್ ಏನು, ತಯಾರಿ ಏನು, ಇವೆಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಈ ಒಂದು ವಿಡಿಯೋದೊಳಗೆ ನಾನು ಉತ್ತರ ಕೊಡ್ಲಿಕ್ಕೆ ಬಂದೇನೆ. ವಿಡಿಯೋ ಸ್ವಲ್ಪ ಲೆಂದಿ ಆಗ್ಬೋದು, ಬಟ್ ನಿಮಗಿದು ಬಹಳ ಯೂಸ್ಫುಲ್ ಅದಾವ. ಎಲ್ಲ ಪ್ರಶ್ನೆಗಳು ಕೂಡ ನಾನು ಉತ್ತರ ಕೊಡ್ತೀನಿ. ವಿಶೇಷವಾಗಿ ನಾನು ಯಾಕೆ ಶಾಲೆಗೆ ಹೋಗ್ತೀನ ಅಥವಾ ಇಲ್ಲ ಅನ್ನೋದನ್ನು ನಿಮಗೆ ಬಹಳ ಹೆಲ್ಪ್ಫುಲ್ ಆಗ್ತದೆ. ವೆರಿ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದ್ರೆ, ನಿನ್ನೆ ದಿನ ರಿಸಲ್ಟ್ ಬಂತು. ನನಗೆ ಬಹಳ ಖುಷಿ ಆಯಿತು. ರಿಸಲ್ಟ್ ಬಂದ ತಕ್ಷಣ ನಾನು PDF ಜಸ್ಟ್ ಓಪನ್ ಮಾಡಿ ನೋಡಿದಾಗ ಅದರೊಳಗೆ ನಂದು 4ನೇ ರ್ಯಾಂಕ್ ಇತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಅದೇ ರೀತಿಯಾಗಿ ನಾನು ನನ್ನ ಗೆಳೆಯ ನನಗೆ ಸೆಲೆಕ್ಷನ್ 1:1 ಸೆಲೆಕ್ಷನ್ ಲಿಸ್ಟನ್ನು ಕಳಿಸಿದಾಗ ಭಾಳ ಇಷ್ಟ ಆಯಿತು ನನಗೆ ನೋಡಿದಾಗ. ಮತ್ತೊಂದು ವಿಚಾರ ಏನಂತಂದರೆ, ಸರ್ ನಮ್ಮದು ಸೆಲೆಕ್ಷನ್ ಲಿಸ್ಟ್ ಸಿಗ್ತಾ ಇಲ್ಲ, ನಮ್ಮದು ಯಾವಾಗ ಸಿಗ್ತಾ ಇದೆ, ಯಾವಾಗ ಬರ್ತದೆ ಅಂತೆಲ್ಲ ಕೇಳ್ತಿದ್ರಿ. ನಿಮ್ಮ ಜಿಲ್ಲೆದು ಒಂದು ಅರ್ಥ ಮಾಡ್ಕೊಳ್ಳಿ. ನಿಮ್ಮದು ಈಗ ಆಲ್ರೆಡಿ ನೀವು ಏನು ಡೆಮೋ ಕೊಡ್ಲಿಕ್ಕೆ ಹೋದಾಗ ಅಲ್ಲಿ ಪ್ರಯಾರಿಟೀಸ್ ಕೊಟ್ಟಿರ್ತೀರಿ. ಪ್ರಯಾರಿಟೀಸ್ ಮುಖಾಂತರ ನಿಮಗೆ ಅಲ್ಲಿ ಶಾಲೆಗಳು ಸಿಕ್ಕಿರ್ತಾವ. ಆಯಾ ಶಾಲೆಯ ಮುಖ್ಯೋಪಾಧ್ಯಾಯರು ನಿಮಗೆ ಸಂಪರ್ಕ ಮಾಡ್ತಾರೆ. ಇಲ್ಲಪ್ಪ ಅಂತಂದರೆ ನಿಮ್ಮ ಒಂದು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಜಿಲ್ಲೆಯಿಂದಾನೇ ನಿಮಗೆ ದೂರವಾಣಿ ಕರೆ ಬರ್ತದೆ. ಕರೆ ಮುಖಾಂತರ ನೀವು ಸೆಲೆಕ್ಟ್ ಆಗಿರಿ, ನೀವು ಹೋಗ್ತಿರೋ ಅಥವಾ ಇಲ್ಲೋ ಅಂತ ಕೇಳ್ತಾರ. ಅಫ್ಕೋರ್ಸ್ ನೀವು ಹೋಗ್ತೀನಿ ಅಂತಂದರೆ ಹೋಗ್ತೀನಿ ಅಂತ ಹೇಳ್ರಿ, ಆಗಲ್ಲ ಅಂತಂದರೆ ದಯವಿಟ್ಟು ಆಗಲ್ಲ ಅಂತ ಹೇಳ್ರಿ. ನಿಮ್ಮ ಹುದ್ದೆ ಕೆಳಗಿನ ಅಭ್ಯರ್ಥಿಗಳಿಗೆ ಅವರು ಕೊಡಲಿಕ್ಕೆ ಇಷ್ಟಪಡ್ತಾರೆ. ಮತ್ತೊಂದು ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ನಿಮ್ಗೆ ಚರ್ಚೆ ಮಾಡೋದಾದರೆ, ನನಗೆ ಯಾವ ಶಾಲೆ ಸಿಕ್ಕಿದೆ ಅಂತ ಕೇಳ್ತಾ ಇದ್ದೀರಿ. ತಾರಿಯಾಳ್ ಅಂತಂದರೆ ಧಾರವಾಡ ಸಮೀಪದ ಒಂದು ಶಾಲೆ ಇದೆ. ಸೊ ಅಲ್ಲಿ ನನಗೆ ತಾರಿಯಾಳ್ ಶಾಲೆ ಸಿಕ್ಕಿದೆ. ದಟ್ ಈಸ್ ಆಲ್ಸೋ ಲೈಕ್ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಂಡರ್ ಒಳಗೆ ಬರುವಂಥ ಒಂದು ಶಾಲೆ. ಸೊ ಅಲ್ಲಿ ನಾನು ಈಗ ಆಲ್ರೆಡಿ ನನಗೆ ಅಲ್ಲಿಯ ಒಂದು ಮುಖ್ಯೋಪಾಧ್ಯಾಯರ ಒಂದು ಹೆಸರು ಮತ್ತು ಅದ್ರ ಜೊತೆಗೆ ಅವರ ಒಂದು ದೂರವಾಣಿ ಸಂಖ್ಯೆ ಕೂಡ ಸಿಕ್ಕಿದೆ. ಅವರಿಗೆ ನಾನು ಬರ್ತೇನೋ ಇಲ್ಲೋ ಅಂತ ಕರೆ ಮಾಡಿ ಹೇಳಬೇಕಾಗಿದೆ ಅಷ್ಟೇ. ಇನ್ನು ಮುಂದಿನ ವಿಚಾರ ಬರೋದು ಬಹಳ ಮುಖ್ಯವಾದ ವಿಚಾರ ಏನಂತಂದರೆ, ನಾನು ಶಾಲೆಗೆ ಹೋಗ್ತೀನಾ ಅಥವಾ ಇಲ್ಲ ಅಂತ ಪ್ರಶ್ನೆ ಕೇಳೋದಾದರೆ, ಅಫ್ಕೋರ್ಸ್ ನಾನು ಶಾಲೆಗೆ ಹೋಗ್ತಾ ಇಲ್ಲ ಈ ವರ್ಷ. ನೀವು ಯಾಕೆ ಹೋಗ್ತಾ ಇಲ್ಲ ಅಂತ ಪ್ರಶ್ನೆ ಕೇಳೋದಾದರೆ, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ನಾನು ನಿಮಗೆ ಹೋಗಬೇಡ್ರಿ ಅಂತ ಹೇಳಿ ನಾನು ಹೋದರೆ ಅದು ಸಮಂಜಸ ಅಲ್ಲ. ಅದು ಒಂದು ಮಾತಿನಂತೆ ತೂಕವನ್ನು ನಡೆದುಕೊಳ್ಳಲಿಕ್ಕೆ ಆಗೋದಿಲ್ಲ. ಸೊ ನಾನು ನಿಮಗೆ ಹೋಗಬೇಡ್ರಿ ಅಂತಂದು ನಾನು ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಇಲ್ಲಿ ನಾನು ಅಂತ ಅನ್ನೋದೇ ನೀವು ಕೂಡ ಓದೋದು ಬಹಳ ಇದೆ ಓದೋದು. ಅರ್ಥ ಮಾಡಿಕೊಂಡು ಪರೀಕ್ಷೆಯನ್ನು ಗೆಲ್ಲಬೇಕಪ್ಪ ಅಂತಂದರೆ ಪರೀಕ್ಷಾ ಒಂದು ಬೇಡಿಕೆ ಏನಿದೆ, ದ ಡಿಮ್ಯಾಂಡ್ ಆಫ್ ದ ಕ್ವಶನ್ ಪೇಪರ್ಸ್, ಡಿಮ್ಯಾಂಡ್ ಆಫ್ ದ ಎಕ್ಸಾಮಿನೇಷನ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಕ್ಕೆ ಬಹಳ ಟೈಮ್ ಬೇಕಾಗ್ತದೆ. ಇಲ್ಲಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ತೀವಿ, ಪರೀಕ್ಷೆ ಕಾಲ್ಫಾರ್ಮ್ ಆದಾಗ ನಾವು ಓದೋದಲ್ಲ, ಪರೀಕ್ಷಾ ಕಾಲ್ಫಾರ್ಮ್ ಬಿಫೋರನ್ನ ಓದೋದು ಬಹಳ ಮುಖ್ಯ ಇಲ್ಲಿ. ಯಾಕಂತಂದರೆ ನಾವು ಏನು ಪರೀಕ್ಷಾ ಸಮಯದೊಳಗೆ ಓದ್ತೀವಿ ಅದು ರಿವಿಷನ್ ಆಗಿರಬೇಕು ಹೊರತು ಫಸ್ಟ್ ಟೈಮ್ ರೀಡಿಂಗ್ ಆಗಿರಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ. ಸೊ ಅದಕ್ಕೆ ನಾನು ನಿಮಗೆ ಹೇಳಲಿಕ್ಕೆ ಹೋಗ್ತಾ ಇರೋದು, ದಯವಿಟ್ಟು ಈಗ ಯಾರೆಲ್ಲ ಸೆಲೆಕ್ಷನ್ ಆಗಿರಿ, ನಿಮಗೆ ಹೋಗುವಂಥ ಪರಿಸ್ಥಿತಿ ಎದುರಾಗಿದೆ, ನಿಮ್ಮ ಒಂದು ಆರ್ಥಿಕ ಸ್ಥಿತಿ ಭಾಳ ಗಂಭೀರವಾಗಿ, ಯಾರ್ದು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ, ನಾನು ಹೋಗದೇ ಇದ್ರೂ ಕೂಡ ಒಂದು ವರ್ಷ 2 ವರ್ಷ ನಾನು ಚೆನ್ನಾಗಿ ಇರ್ತೀನಿ, ನನ್ನ ಮನೆಯಲ್ಲಿ ದುಡ್ಡು ಕೊಡ್ತಾರೆ, ನಾನು ಓದಬಹುದು, ಯಾವುದೇ ಸಮಸ್ಯೆ ಇಲ್ಲ ನನಗೆ ಅಂತ ಹೇಳೋರು ದಯವಿಟ್ಟು ಏನು ಮಾಡಿರಿ, ದಯವಿಟ್ಟು ನೀವು ಹೋಗಬೇಡ್ರಿ. ಇಲ್ಲಿ ಸಮಸ್ಯೆ ಇರೋರು ದಯವಿಟ್ಟು ಹೋಗ್ರಿ, ಸಮಸ್ಯೆ ಇಲ್ಲದೆ ಇರೋರು ಓದ್ರಿ. ಮತ್ತೊಂದು ವಿಚಾರ ಅಂತಂದರೆ, ನಾನು ಹೋಗಿ ಬಂದು ಓದ್ತೀನಪ್ಪ ಅಂತ ಅನ್ನುವಂಥ ಮನಸ್ಥಿತಿ ಉಳ್ಳವರು ದಯವಿಟ್ಟು ನಿಮ್ಮ ಕಡೆ ಆ ರೀತಿ ಶಕ್ತಿ ಇದೆ ಅಂತಂದರೆ ನೀವು ಅಫ್ಕೋರ್ಸ್ ಯೂಸ್ ಮಾಡ್ಕೊಳ್ರಿ. ಇಲ್ಲ ನನಗೆ ಹೋಗಿ ಬಂದು ಓದ್ಲಿಕ್ಕೆ ಆಗಲ್ಲ, ಟಯರ್ಡ್ ಆಗ್ತಾ ಇದೆ ಅಂತ ಅನ್ನೋರು ಕೂಡ ದಯವಿಟ್ಟು ಹೋಗಬೇಡ್ರಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಅಲ್ಟಿಮೇಟ್ ಆಗಿರೋದು ನಿಮ್ಮ ಗುರಿ ಮತ್ತು ಉದ್ದೇಶ ಒಂದು ಸರ್ಕಾರಿ ಹುದ್ದೆಯನ್ನು ಪಡೆಯುವುದು, ಸರ್ಕಾರಿ ಒಳಗಡೆ ಶಿಕ್ಷಕನಾಗಲಿಕ್ಕೆ ನೀವು ಬಯಸೋದು. ಸೊ ಅದಕ್ಕೋಸ್ಕರ ಅದರ ಬಗ್ಗೆ ನೀವು ಏನು ಮಾಡಿರಿ, ಹಪಾಪಿಯನ್ನೇ ಬಳಸ್ಕೋರಿ ಹೊರತು ಗೆಸ್ಟ್ ಟೀಚರಾಗಿ ಹೋಗುವಂಥ ಉದ್ದೇಶವನ್ನು ಬೆಳೆಸ್ಕೋಬೇಡ್ರಿ. ಮತ್ತೊಂದು ವಿಚಾರ ಏನಂತಂದರೆ, ನಾನು ಯಾಕೆ ಹೋಗಲ್ಲ ಅಂತ ಅನ್ನೋದನ್ನು ನಿಮ್ಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ. ಒಂದು ಓದೋದು ಬಹಳ ಇದೆ ಮತ್ತು ಅದ್ರ ಜೊತೆಗೆ ನನಗೆ ಸದ್ಯದ ಮಟ್ಟಿಗೆ ಮನಿ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಮೀ. ಸೊ ಬಟ್ ಅಲಾಂಗ್ ವಿತ್ ದ್ಯಾಟ್, ವಿತೌಟ್ ಅ ಮನಿ ಆಲ್ಸೋ ಐ ಕ್ಯಾನ್ ಸರ್ವೈವ್, ಬಿಕಾಸ್ ಓನ್ಲಿ ದ್ಯಾಟ್. ನಂದು ಫೈನಾನ್ಸಿನ ತಯಾರಿ, ಮುಂದಿನ ಪ್ಲ್ಯಾನ್ ಏನಂತ ನಂದು ಕೇಳೋದಾದರೆ, ನಾನು ಅಫ್ಕೋರ್ಸ್ ನಿಮಗೆ ಹೇಳ್ತೀನಿ, ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇನ್ನೂ ಚೆನ್ನಾಗಿ ತಯಾರಿ ಮಾಡೋದು, ನಿಮಗೆ ಕೂಡ ಜೊತೆ ಗೈಡ್ ಮಾಡ್ತಾ ಹೋಗೋದು. ಯೂಟ್ಯೂಬ್ ಒಳಗೆ ವಿಶೇಷವಾದಂತಹ ಕೆಲವೊಂದಿಷ್ಟು ಸೈಕಲಾಜಿಕಲ್ ವೀಡಿಯೋಸ್ ಆಗಿರ್ಬೋದು ಮತ್ತು ಕೆಲವೊಂದಿಷ್ಟು
ಏನು ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ವೀಡಿಯೋಸ್ ಆಗಿರ್ಬೋದು, ಮತ್ತು ಅದ್ರ ಜೊತೆಗೆ ಪರೀಕ್ಷೆಗೆ ಏನು ಪುಸ್ತಕವನ್ನು ಓದಬೇಕು, ಏನು ಓದಬಾರ್ದು ಅನ್ನೋದನ್ನು ನಾನು ಇನ್ ಡೀಟೇಲ್ ಆಗಿ ನಿಮಗೆ ಪ್ಲೇಲಿಸ್ಟನ್ನು ಮಾಡೋದ್ರ ಮುಖಾಂತರ ಹೇಳ್ಕೊಡ್ಬೇಕಾಗಿದೆ. ಸೊ ಅದಕ್ಕೋಸ್ಕರ ಬಹಳಷ್ಟು ಕೆಲಸಗಳಿದಾವೆ, ಫಸ್ಟ್ ಪ್ಲ್ಯಾನ್ಸ್ಗಳಿದಾವೆ, ಹೀಗಾಗಿ ಹೋಗಲಿಕ್ಕೆ ಆಗ್ತಾ ಇಲ್ಲ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಬಹಳ ಹೆಲ್ಪ್ಫುಲ್ ಆಗಿದೆ, ಬಹಳ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ನಿಮ್ಮ ಸ್ನೇಹಿತರು ಕೂಡ ಬಹಳ ಅವಶ್ಯಕತೆ ಇದನ್ನು ಕೇಳೋದು, ದಯವಿಟ್ಟು ಅವ್ರಿಗೆ ಕೂಡ ಶೇರ್ ಮಾಡಿರಿ. ಮತ್ತು ನೀವು ಕೂಡ ಇದನ್ನು ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡು ಹೋಗೋದಿದ್ರೆ ಹೋಗ್ರಿ, ನಿಮ್ಮ ಮನಸ್ಸಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದರೆ ದಯವಿಟ್ಟು ಹೋಗ್ರಿ, ಇಲ್ಲ ನನಗೆ ಹೋಗಲಿಕ್ಕೆ ಬೇಡ ಅಂತ ಅನ್ನೋದು ದಯವಿಟ್ಟು ಕುಂತು ಓದಿ ಅಂತ ಹೇಳ್ತೀನಿ. ಬಟ್ ಎರಡೂ ಮಾಡ್ಲಿಕ್ಕೆ ಆಗದೇ ಇದ್ದವರು ದಯವಿಟ್ಟು ಕೂಡ ಅಂಥ ಡಿಸಿಷನ್ ತೊಗೋಬೇಡ್ರಿ. ಒಂದು ಓದ್ರಿ, ಇಲ್ಲ ಅಂದ್ರೆ ಒಂದು ಹೋಗ್ರಿ, ಅದು ಬಿಟ್ಟು ಮನೆಯಲ್ಲಿ ಖಾಲಿ ಕುಂತು ಹರಟೆಯನ್ನು ಹೊಡೆಬೇಡಿ ಅಂತ ನಾನು ನಿಮಗೆ ಜಸ್ಟ್ ಸಜೆಷನ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ನಾಟ್ ಫಾರ್ ನಿಮಗೊಂದು ನಾನು ಇದನ್ನೇ ಮಾಡಿರಿ ಅಂತ ಹೇಳಂಗಿಲ್ಲ. ಫೈನಲ್ ಆಗಿ ಅಲ್ಟಿಮೇಟ್ ನಿಮಗೆ ಏನು ಅನಿಸ್ತದೆ ಅದನ್ನು ಮಾಡಿರಿ. ದಿಸ್ ಈಸ್ ಜಸ್ಟ್ ಫಾರ್ ನನ್ನ ಸಜೆಷನನ್ನು ಅಕ್ಸೆಪ್ಟ್ ಮಾಡ್ಕೊಳ್ರಿ. ಒಳ್ಳೆಯದಿದ್ದರೆ ನಿಮ್ಮ ಸಿಚುವೇಶನ್ಗೆ ರಿಲೇಟ್ ಆಗ್ತಾ ಇದ್ದರೆ ನೀವು ಅದನ್ನು ಅಪ್ಲೈ ಮಾಡ್ಕೊಳ್ರಿ. ಮತ್ತು ಮುಂದಿನದಾಗಿ ನಿಮ್ಮದೇ ಅಂತ ಒಂದು ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ನೀವು ಹೆಚ್ಚು ಇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ನಮಸ್ಕಾರ.